ಈ ಜಮೀನ್ ಮೇಲೆ ತುಂಬಾ ಜನ ಕಣ್ಬಿಟ್ಬಿಟ್ಟಿದೆ. ಎಲ್ಲ ನುಂಗಾಕ್ಬೇಕು ಅಂತ ಕಾಯ್ತಾ ಇದಾರೆ. ತುಂಬಾ ಜನ ಅಂದ್ರೆ ಅದ್ರಲ್ಲಿ ಯಾರಪ್ಪ ಸೇರ್ತಾರೆ? ಶಿವರಾಜ್ ಅಂತ ಒಬ್ಬ ಇದ್ದಾನೆ, ಗವರ್ಮೆಂಟ್ ಆಫೀಸರ್. ಈ ಜಾಗ ನನಗೆ ಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ದಾನೆ. ಕೊಡ್ಲಿಲ್ಲ ಅಂತಂದ್ರೆ ಪರಿಣಾಮ ನೆಟ್ಟಿಗಿರ್ಲ ಅಂತ ನನ್ನ ಎದುರಿಸ್ತಿದ್ದಾನೆ. ಮನುಷ್ಯನಿಗೆ ಭಗವಂತನೂ ಯಾಕಾದ್ರೂ ದುರಾಸೆ ಕೊಡ್ತಾನೆ. ಮಾಡೋದಕ್ಕೆ ಒಂದು ಸರ್ಕಾರಿ ಕೆಲಸ ಅಂತ ಇದೆ, ಅದನ್ನ ನೆಟ್ಟಿಗೆ ಮಾಡ್ಕೊಂಡು ಹೋಗೋದು ಬಿಟ್ಟು ಇನ್ನು 10 ಗಂಟೆ ಮೇಲೆ ಯಾಕೆ ಕಣ್ಣಾಕ್ಬೇಕು? ಮತ್ತಿನ್ಯಾರು ಸೇರ್ಕೊಂಡಿದ್ದಾರೆ? ಆಂಧ್ರದಿಂದ ಇಬ್ರು ರೆಡ್ಡಿಗಳು ಬಂದಿದ್ದಾರೆ. ಅವ್ರಿಗೂ ಈ ಜಾಗ ನನಗೆ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಕೊಡ್ಲಿಲ್ಲ ಅಂತಂದ್ರೆ ನನ್ ಕೈಕಲ್ಲಿ ಹೇಗಿರ್ತಾರಂತೆ ಕಣ. ಆಂಧ್ರ ಬಿಟ್ಟಾಕ ಅವ್ರಿಗೆಲ್ಲ ನಾವ್ ಯಾಕೆ ಎದ್ರಕೋಬೇಕು? ಚಡ್ಡಿ ದೋಸ್ತು ಅಂತಿದ್ದೀರಾ, ಬರೀ ಮಾತಲ್ಲೇ ಮುಗಿಸ್ತಾ ಇದೀರಲ್ಲ. ಕಾಫಿ ತಂದ್ಕೊಡ್ಲಾ? ಸರಿ ಕಣ, ಬರ್ತೀನಿ. ಆದ್ರೆ ಮರಿಬೇಡ ಪ್ಲೀಸ್. ನಿಂದಲ್ಲ ಕಣ, ನಂದು. ಹೋಗ ನೀನು. ಬರ್ತೀನಿ. ಅಲ್ಲ, ತಾವು ಸರ್ಕಾರಿ ಕೆಲಸದಲ್ಲಿ ಇದೀರಿ ಅಂದ ಮೇಲೆ ಒಂದು 4-6 ಜನಕ್ಕೆ ಸಹಾಯ ಮಾಡೋದು ಧರ್ಮ. ಎಲ್ರಿಗೂ ಸಹಾಯ ಮಾಡಕ್ ಆಗಲ್ಲ ರೀ. ನಾನು ಈ ಪೋಸ್ಟ್ಗೆ ದುಡ್ಡು ಕೊಟ್ಟು ಬಂದಿರೋದು. ಇವಾಗ ನನ್ನಿಂದ ಏನಾಗ್ಬೇಕು ಹೇಳಿ? ಅಲ್ಲ, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು ಮಾಡ್ತೀನಿ ಅನ್ನೋ ವಿಚಾರ ತಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಆ ಶ್ರೀಧರ ಅನ್ನೋರ್ ಫೈಲು ನನ್ನ ಕಡೆಗೆ ಬಂದಿದೆ. ಗೊತ್ತಾಯ್ತು, ಬಿಟ್ಬಿಡಿ. ಆ ಜಮೀನು ಲಿಟಿಗೇಷನ್ ಅಲ್ಲಿದೆ. ಆ ಲಿಟಿಗೇಷನ್ ಆಗಿರೋದೆ ತಮ್ಮ ಕಡೆಯಿಂದ. ನೋಡಿ ಶಿವರಾಜ್ ಸರ್, ತಾವು ಸರ್ಕಾರಿ ಉದ್ಯೋಗದಲ್ಲಿರೋರು. ಆ ಜಮೀನ ಅವನಿಗೆ ಬಿಟ್ಕೊಟ್ಬಿಟ್ಟು ಸ್ವಲ್ಪ ಸಹಾಯ ಮಾಡಿದ್ರೆ ತಮಗೂ ಪುಣ್ಯ ಬರುತ್ತೆ. ಆಯ್ತು, ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಆ ಜಮೀನ್ ಪತ್ರ ಕೊಡಿ. ಎಲ್ಲ ಒರಿಜಿನಲ್. ಅದು ಗೊತ್ತಿರೋದಕ್ಕೆ ತಗೊಂಡು ಹೋಗ್ತಾ ಇರೋದ್ರಿ. ಬರ್ತೀನಿ. 2 ದಿನ ಬಿಟ್ಕೊಂಡು ನಾನು ಬರ್ತೀನಿ. ನಿಮ್ಮ ಚಡ್ಡಿ ದೋಸ್ತು ಅಂತಿದ್ದ ಹಾಗೆ ಹ್ಯಾಕ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ನೋಡಿ ಬಾಬಾ. ಹಿಂಗೆ ಎದುರ್ಸ್ಕೊಂಡು ಇಟ್ಕೋಬೇಕು. ನೋಡ, ಆ ನಮ್ಮ ಶ್ರೀಧರ ಇವನು ಸರಿ ಇಲ್ಲ ಅಂತ ಹೇಳಿ, ಆದ್ರೆ ಇವ್ ನೋಡಿದ್ರೆ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ಮೇಲೆ ಸಹಾಯ ಮಾಡೇ ಮಾಡ್ತಾರ ಬಿಡ. ಪಾಂಡ್ರಂಗ, ಪಾಂಡ್ರಂಗ, ಅವ್ನ ನಮ್ಮ ಅಣ್ಣ ಮೆತ್ತಗ್ ಮಾತಾಡ್ರಿ. ಏನ್ರಿ ಮೆತ್ತಗ್ ಮಾತಾಡೋದು? ನನ್ ಜಾಗನ ಮಾಡಿಸ್ಕೊಡಿ ಅಂತ ನಿಮ್ಮ ಅಣ್ಣ ಹತ್ರ ಬಂದ್ರೆ ಆ ಸರ್ಕಾರಿ ಆಫೀಸರ್ ಶಿವರಾಜ್ ಜೊತೆ ಸೇರ್ಕೊಂಡು ನನ್ಗೆ ಮೋಸ ಮಾಡೋದ? ಅವನು ಮೋಸ ಮಾಡೋಂತವನಲ್ಲ. ಏನಲ್ಲ, ಪೇಪರ್ ಅಲ್ಲೇ ಬಂದಿದೆ ನೋಡಿ. ಆ ಶಿವರಾಜ್ ಜೊತೆ ಸೇರಿ ನನ್ ಜಮೀನ ಕರೆಂಟ್ ಆಫೀಸಿಗೆ ಮಾಡಿಸ್ಬಿಟ್ಟಿದ್ದಾನೆ. ಎಕ್ಸಾಕ್ಟ್ಲಿ. ಮೊದ್ಲು ನಿಮ್ ಮಗಂಗ್ ಹೇಳಿ, ನಿಮ್ ಯಜಮಾನ್ರಿಗೆ ಹೇಳಿ, ನನ್ ಜಮೀನ ನನ್ಗೆ ವಾಪಸ್ ಕೊಡ್ಸಿಲ್ಲ ಅಂತಂದ್ರೆ ನನ್ನ ಸಾವಿಗೆ ನಿಮ್ಮ ಗಂಡನೇ ಕಾರಣ ಅಂತ ಚೀಟಿಯಲ್ಲಿ ಬರ್ಬಿಟ್ಟು ಸುತ್ತಾಬಿಡ್ತೀನಿ. ನೋಡಿ ಸ್ವಾಮಿ, ನನಗ್ ಮೋಸ ಆಗಿದೆ. ನನ್ ಜಮೀನನ್ನ ನುಂಗಾಕ್ಬಿಟ್ಟಿದ್ದಾರೆ. ಅವ್ರ ಗಂಟಲು ನೋವು ಬರುತ್ತೆ ಬಿಡಿ. ಸ್ವಾಮಿ, ನನ್ 10 ಗುಂಟೆ ಜಮೀನ್ ಹೋಗಿದೆ. ಈ ಮೋಸನ ನನ್ ಕೈಲಿ ತಡೆಯೋಕ್ ಆಗ್ತಿಲ್ಲ. ನಾನ್ ಎಲ್ಲಿ ಹೋದ್ರು ನನಗ್ ಮೋಸ ಮಾಡೋ ಜನನೇ ಸಿಗ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದಿನ ಶುಕ್ರವಾರ 5 ಗಂಟೆ 55 ನಿಮಿಷ 55 ಸೆಕೆಂಡ್ಗೆ ಕರೆಂಟ್ ಆಫೀಸಿನ ಮುಂದೆ ನಾನು ಪ್ರಾಣ ಕಳ್ಕೊತಾ ಇದ್ದೀನಿ. ಲಿಟಿಗೇಷನ್ ಇರೋ ಸೈಟ್ಗೆ ಯಾಕೆ ಹಾಕೋದ್ರಿ? ಈಗ ಏನಾದ್ರೂ ಅಶ್ರೀದ ಡೈ ಆದ್ರೆ ಅದೆಲ್ಲ ನಿಮ್ ಮೇಲೆ ಬರುತ್ತೆ. ಇದು ಹಿಂಗಾಗತ್ತೆ ಅಂತ ಯಾರಿಗ್ರಿ ಗೊತ್ತಿತ್ತು? ಏನೋ ಶಿವರಾಜಿಗೆ ಹೇಳಿದ್ರೆ ಏನೋ ಈ ಜಮೀನ ಇವನ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ನಾನ್ ತಪ್ಪು ತಿಳ್ಕೊಂಡಿದ್ದೆ. ಅವ್ನು ನೋಡಿದ್ರೆ ಕರೆಂಟ್ ಆಫೀಸ್ನವ್ರಿಗೆ ಮಾಡ್ಕೊಂಡು ಕೂತಿದ್ದಾನೆ. ನೀವು ಕರೆಕ್ಟ್ ಆಗಿ ಹೇಳ್ಬೇಕಾಗಿತ್ತು. ಆ ಶ್ರೀಧರ ಸತ್ ಹೋದ್ರೆ ಆ ಪಾಪ ನಮ್ಮನ್ನು ಸುಟ್ಕೊಳ್ಳುತ್ತೆ ಕಣೋ. ಈ ವಿಷಯದಲ್ಲಿ ಪೊಲೀಸ್ನವ್ರು ಏನಾದ್ರೂ ನಿಮ್ನ ಅರೆಸ್ಟ್ ಮಾಡ್ಕೊಂಡು ಪರಪ್ಪನ ಅಗ್ರಹಾರದಲ್ಲಿ ಹಾಕ್ಬಿಟ್ರೆ ನಾನು ಅಷ್ಟು ದೂರ ಊಟ ತಗೊಂಬರಕ್ ಆಗಲ್ಲ. ಅಭಿ, ಶಿವರಾಜ್, ರೇ ಜಾತಿ ಚಂಪಲ್ತಿನಿಯವ್ರೆ, ನೀವು ಮಾಡ್ಕೊಂಡು ಬಂದಿರೋ ಕೆಲಸಕ್ಕೆ ನಿಮ್ಮನ್ನ ತಪ್ಪಿಕೊಂಡು ಮುತ್ತಿಡ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಈಗಲ್ಲ, ನನಗೆ ಮುಖ್ಯವಾದ ಕೆಲಸ ಇದೆ. ನೀವು ಸ್ವಲ್ಪ ಸೈಡಲ್ಲಿ ಇಟ್ಬಿಡಿ. ರೇ ಶಿವರಾಜ್, ಬನ್ರಿ ಕೂತ್ಕೊಳ್ರಿ. ಅಲ್ಲ ಕಣ್ರಿ, ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಆ ಶ್ರೀಧರನ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ ಕೈ ಕೊಟ್ರೆ ಆ ಶ್ರೀಧರನ ಜಾಗ ತಗೊಂಡೋಗಿ ಕರೆಂಟ್ ಆಫೀಸ್ನವ್ರಿಗೆ ಮಾಡ್ಕೊಟ್ಟಿದ್ರಲ್ರಿ. ನೀವು ಮಾಡಿರೋ ಕೆಲಸದಿಂದ ಆ ಶ್ರೀಧರ ಸಾಯೋದಕ್ಕೆ ಅಂತ ಹೊರಟಿದ್ದಾನೆ. ಆ ಪಕ್ಷ ಅವನು ಸತ್ತಿದ್ದೇ ಆದಲ್ಲಿ ನಮ್ಮ ಜನಗಳು ದಂಗೆ ಎದ್ಬಿಟ್ಟು ನಿಮಗೆ ಕಲ್ಲು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಯಾಕ್ರಿ ಈ ತರ ಮಾಡ್ಬಿಟ್ರಿ? ನನ್ ಮೇಲೆ ತುಂಬಾ ಪ್ರೆಷರ್ ಇತ್ತು. ಆ ಕರೆಂಟ್ ಆಫೀಸ್ನವರು ಅದೇ ಜಾಗ ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಜಾಗನ ಅವ್ರಿಗೆ ಮಾರ್ಬಿಟ್ಟೆ. ಒಂದು ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಈ ತರ ಅನ್ಯಾಯ ಮಾಡಿದ್ರಲ್ಲ, ಇದು ತಪ್ಪು ತಾನೆ? ನನ್ನಿಂದ ತಪ್ಪಾಗಿದೆ. ಈಗ ಆ ಪಾರ್ಟಿನ ಕರ್ಸಿದ್ರೆ ಜಮೀನನ್ನು ಅವ್ರ ಹೆಸರಿಗೆ ಮಾಡ್ಕೊಟ್ಬಿಡ್ತೀನಿ. ಬೇಷ್ ಶಿವರಾಜ, ಬೇಷ್. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಂಡವ್ರ ಜಮೀನ ಗುಳು ಮಾಡೋದೇ ನಿನ್ ಕೆಲಸ ಅನ್ನೋದು ನನಗೆ ಗೊತ್ತಾಯ್ತು. ಶಿವರಾಜ್, ಇನ್ನು 24 ಗಂಟೆ ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಈ ನನ್ನ ಶ್ರೀಧರ 24 ಗಂಟೆಯಲ್ಲಿ ನಮ್ಮ ಶ್ರೀಧರನ ಜಮೀನು ಅವನ ಹೆಸರು ಬರ್ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಬಂಡವಾಳನೆಲ್ಲ ಬಯಲಿಗೆ ಎಳೆದು ಬಿಡ್ತೀನಿ. ಇಲ್ಲ, ಮಾಡ್ಕೊಡ್ತೀನಿ. ಶ್ರೀಧರ, ನಿನ್ನ ಜಮೀನು ನಿನಗೆ ಸಿಕ್ಕಂಗಾಯ್ತಲ್ಲಪ್ಪ, ಈಗಲಾದ್ರೂ ಸಮಾಧಾನ ಏನ? ಬರೇ ಜಮೀನ್ ಸಿಕ್ಕಿದ್ರೆ ಸಾಕ? ಇಷ್ಟು ದಿನ ನಾನು ಅನುಭವಿಸಿದ ಮಾನಸಿಕ ಯಾತ್ರೆಗೆ ಬೆಲೆ ಕಟ್ಟಕ್ಕಾಗತ್ತಾ? ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಪರಿಹಾರ ಅಂತ ನೀವಿಬ್ರು ಸೇರಿ ನನ್ಗೆ 50,000 ರೂಪಾಯಿ ಕೊಡ್ಬೇಕು. ಆ ಪಕ್ಷ ನಾನು ಕೊಡ್ಲಿಲ್ಲ ಅಂದ್ರೆ ಮುಂದಿನ ವಾರ ಆತ್ಮಹತ್ಯೆ ಮಾಡ್ಕೋತೀನಿ.